ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಎಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದರೆ ಕಾರಂಜೇಶ್ವರ ಟೆಂಪಲ್. ಅಲ್ಲಿ ಕರ್ಕೊಂಡು ಹೋಗ್ಬೇಕಂತ ಇದ್ದಾನೆ. ಕಾಣ್ಬೋದು ಇಲ್ಲಿ ಬೋರ್ಡ್ ನೋಡಿ. ಜೋರು ಮಳೆ ಬರ್ತಿದೆ. ಮಳೆಯಲ್ಲೇ ಕಂಪನಿಗೆ ಹೋಗ್ತಿದ್ದೇವೆ ನಾವು. ನಮಗೆ ಕಂಪನಿ ಕೊಡ್ಲಿಕ್ಕೆ ಡಾಗಿ ಬಂದಿದೆ. ಇಲ್ಲಿ ಎಸ್ಕೇಪ್ ಆಯ್ತು. ಈಗ ಕಾಣಿಸ್ತದ ಎಲ್ಲ ಕಾಣಿಸ್ತು. ಆಟೋದಲ್ಲಿ ಬರೋದು ಬೆಟರ್. ಅಲ್ಲಿಂದ ಸ್ಟಾಪ್ ಆಗಿ ಆಟೋದಲ್ಲಿ ಬಂದರೆ ಬೇಗ ರೀಚ್ ಆಗ್ತದೆ. ಹೌದು, ಕಾಲ್ದಾರಿ ಉಂಟು. ಅಂದ್ಕೊಂಡು ಬರೋದೆಲ್ಲ ತೊಂದರೆ ಅಲ್ಲ, ಬರ್ಬೋದು. ಬಟ್ ನೀವಿಲ್ಲಿ ನೋಡ್ತಾ ಇರೋದು ಉಂಗುಷ್ಟ ತೀರ್ಥ ಅಂತ ಹೇಳಿ. ಇದು ಭೀಮನಿಂದ ಸೃಷ್ಟಿಸಲಾಗಿದೆ ಎಂದು ಹೇಳಲಾಗ್ತದೆ. ಉಂಗುಷ್ಟ ಎಂಬ ಪದದ ಅರ್ಥ ಅಂತ ಹೇಳಿದರೆ ಬೆರಳು ಅಂತ ಅರ್ಥ. ನಾನು ತೋರಿಸಿದೆ ಅಲ್ವಾ, ನಾವಲ್ಲಿ ಎಂತಾದ್ರೂ ವಿಡಿಯೋ ಶೂಟ್ ಫೋಟೋ ಶೂಟ್ ಮಾಡಬೇಕಾದ್ರೆ 500 ಪೇ ಮಾಡಬೇಕಂತೆ. ಅಲ್ಲ, ಅವರಲ್ಲಿ ಬರ್ದಿತ್ತು ಫೋಟೋ ಶೂಟ್ ಎಂತಾದ್ರು ಅದೇ ಏನಾದರೂ ಮಾಡಬೇಕಂತ ಹೇಳಿದರೆ 500 ಪೇ ಮಾಡಿ ಮತ್ತೆ ನಾವು ಫೋಟೋಸ್ ತೆಗೆಯೋದಾಗಲಿ ಅಥವಾ ವೀಡಿಯೋಸ್ ಮಾಡೋದಾಗಲಿ ಮಾಡ್ಬೋದು. ಇವಾಗ ಈ ಥರ ಸ್ಟೆಪ್ಸ್ ಉಂಟು, ತುಂಬ ಸ್ಟೆಪ್ಸ್ ಇದೆ. ಅದೇ 500 ಸ್ಟೆಪ್ಸ್ ಉಂಟು ಅಂತ ಹೇಳಿದ್ದಾರೆ ನೋಡಿ. ಸೊ ಈ ಥರ ಸ್ಟೆಪ್ಸ್ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ. ಅದೇ ಆಗಲೇ ಹೇಳಿದಾಗೆ 500 ಸ್ಟೆಪ್ಸ್ ಇದೆ. ಅಂದರೆ ಇಲ್ಲಿ ಸೊ ಬನ್ನಿ ಹೋಗಿ. ಯಾರು ಉದ್ಘಾಟನೆ ಮಾಡಿದ್ದು ದೇವಸ್ಥಾನವನ್ನು ಅಂದರೆ ಶ್ರೀ ವಿ ರಮಾನಾಥ ರೈ ಅವರು ಉದ್ಘಾಟನೆ ಮಾಡಿದ್ದು. ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಹಾಗೂ ಬಂದರು ಮತ್ತು ಮೀನುಗಾರಿಕಾ ಸದಸ್ಯರು, ಉಡುಪಿ ಕ್ಷೇತ್ರ. ದಿನಾಂಕ 6/4/2001 ಆವಾಗ ಸ್ಥಾಪನಾಗೊಂಡಿದೆ. ನಮಗೆ ಈ ಟೈಮಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿದ್ದೆ ಅನಿಸ್ತದೆ. ಬಿಕಾಸ್ ಮಳೆಗಾಲದಲ್ಲಿ ಬರೋದು ಚಂದ, ಎಲ್ಲ ಸಹ ಚಂದ, ನೇಚರ್ ಎಲ್ಲ ಚಂದ ಕಾಣ್ತುಂಟು. ಈಗೊಳ್ಳಿ, ನೀವು ಕಾಣಿಸ್ಬೇಕಾ? ಕಾಣಿಸಿ. ಅದೇ ಸೊ ಯಾರು ಇದು ಎಲ್ಲಿರುತ್ತೆ ಅಂತ ಹೇಳಿದರೆ, ನಾವು ಮಂಗಳೂರಿಂದ ಬಂದಿದ್ದೆ ಆ್ಯಕ್ಚುಲಿ. ಸೊ ನೀವು ಸ್ಟೇಟ್ ಬ್ಯಾಂಕಿಂದ ಬಸ್ ಹತ್ತಿದ್ರೆ, ಧರ್ಮಸ್ಥಳ ಬಸ್ ಹತ್ತಿದ್ರೆ ಅಥವಾ ಉಜಿರೆಗೆ ಹೋಗೋ ಬಸ್ ಹತ್ತಿದ್ರೆ ಮಿಡ್ಲಲ್ಲಿ ಕಾರಂಜೇಶ್ವರ ಟೆಂಪಲ್ ಹತ್ರ ಸ್ಟಾಪ್ ಉಂಟು, ಅಲ್ಲಿ ಇಳಿದ್ರೆ ಆಯಿತು. ಅಲ್ಲಿಂದ ಹೌದು, ಅಲ್ಲಿಂದ ಮತ್ತೆ ಆ್ಯಕ್ಚುಲಿ ಆಟೋದಲ್ಲಿ ಬಂದರೆ ಒಳ್ಳೆಯದು. ಬಸ್ ಇದ್ದರೆ ಮಿಡ್ಲಲ್ಲಿ ನೀವು ಸ್ಟಾಪ್ ಮಾಡ್ಕೊಳ್ಬೇಕು ವಾಪಸ್. ಅಲ್ಲಿ ಸ್ಟಾಪಿಂದ 2 ಕಿಲೋಮೀಟರ್ಸ್ ಉಂಟು. ನಡ್ಕೊಂಡು ಬರ್ಬೋದು ಆ್ಯಕ್ಚುಲಿ, ನಡ್ಕೊಂಡು ಬಂದರೆ ಚೆಂದ ಆಗ್ತದೆ ನೇಚರಲ್ಲಿ. ಆದರೆ ಬೆಟರ್ ಆಟೋದಲ್ಲಿ ಬರೋದು ಒಳ್ಳೆಯದು. ಗೊತ್ತುಂಟು ಆ್ಯಕ್ಚುಲಿ. ಈಗ ಎಷ್ಟು ಚೆಂದ ಇದೆ. ಸೊ ರೂಟ್ ಹೇಳಿದ್ದೇನೆ, ಯಾರೆಲ್ಲ ಮಂಗಳೂರಲ್ಲಿದ್ದೀರಾ ಮಸ್ಟ್ ವಿಸಿಟ್ ಮಾಡಿ. ದೂರ ಇದ್ದವರು ಸಹ ಬಂದು ವಿಸಿಟ್ ಮಾಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ, ದೇವಸ್ಥಾನ ದರ್ಶನ ಆಗ್ತದೆ. ಸೊ ಅಲ್ಲಿ ಹೋಗಿ ಹತ್ತಿ ಸಿಗ್ತೇನೆ ಟೆಂಪಲ್ಗೆ ರೀಚ್ ಆದಮೇಲೆ. ಈ ಒಂದು ವ್ಯೂ ನೋಡಿ. ಎಲ್ಲರೂ ಹೇಳ್ತಿರ್ತಾರೆ ಮಳೆಗಾಲದಲ್ಲಿ ಹೋಗಬೇಡಿ, ಸ್ಟೆಪ್ಸ್ ಜಾರ್ತದೆ, ರಿಸ್ಕ್ ಹೋಗೋದು ಮಳೆಗಾಲದಲ್ಲಿ ಅಂತ ಹೇಳಿ. ಸೊ ನನ್ನ ಸಜೆಷನ್ ಅಂತ ಹೇಳಿದರೆ ಮಳೆಗಾಲದಲ್ಲಿ ಬರೋದು ಬೆಟರು. ಬಿಕಾಸ್ ನಿಮಗೆ ವ್ಯೂ ಮಾತ್ರ ಸೂಪರ್. ಈಗ ನೋಡಿ, ನಾವು ಬಂದ ಟೈಮಿಂಗ್ ಸೆಕ್ಷನ್ ಅಂತ ಹೇಳಿದರೆ ಆಲ್ಮೋಸ್ಟ್ 3:30 ಆಗಿದೆ. ನಾವು ಹೊರಟದ್ದು ಆಫ್ಟರ್ನೂನು. ಸೊ ಈಗ ಮಳೆಗಾಲದಲ್ಲಿ ಆಗಿದ್ದರಿಂದ ಮಳೆ ಬರ್ತಾ ಉಂಟು. ನನ್ನ ಸಜೆಷನ್ ಅಂತ ಹೇಳಿದರೆ ಮಳೆಗಾಲದಲ್ಲಿ ಬರೋದು ಜೋರಿಗೆ ಬರ್ಲಿಕ್ಕೆ ಹೋಗಬೇಡಿ. ಬಟ್ ಬಂದರೆ ನೀರಿನ ವ್ಯವಸ್ಥೆ ಸಹ ಮಾಡಿದ್ದಾರೆ ಇಲ್ಲಿ. ಒಂದು ನಿಮಿಷ ಇಟ್ಕೋ, ನೀರು ಇದು ಅದೇ ನೀರು ಬರ್ತದೆ ಇಲ್ಲ ಅಂತ ಅದಕ್ಕೆ ಈಗ ಶ್ವೇತಾ ಹೋಗಿ ಚೆಕ್ ಮಾಡ್ತಿದ್ದಾಳೆ, ನೀರು ಬರ್ತಾ ಇಲ್ಲ ಅಂತ. ನಾವು ಅನ್ಕೊಂಡ ಪ್ರಕಾರ ಅದೇ ನೀರುಂಟು ಅಂತ ಹೇಳಿದಲ್ವಾ, ಅಲ್ಲಿ ನೀರು ಬರ್ತಿಲ್ಲ ಇತ್ತು. ಅದಕ್ಕೆ ನೀವು ನೀರು ತಗೊಳ್ಳೋದು ಒಳ್ಳೇದಂತ ಅಂದ್ಕೊಳ್ತೇನೆ. ಸೊ ಬರಬೇಕಾದ್ರೆ ತುಂಬ ಸುಸ್ತಾಗ್ತದೆ ನಾವು ಮೆಟ್ಲು ಹತ್ತಬೇಕಾದ್ರೆ. ಸೊ ಒಂದು ನೀರಿನ ಬಾಟಲ್ ಅಥವಾ ನಿಮಗೆ ಆಯಸ್ ಆಗಬೇಕಾದ್ರೆ ಅಂತ ತಿನ್ನಲಿಕ್ಕೆ ಅದನ್ನು ತಗೊಂಡು ಬನ್ನಿ. ನೀರು ಬರ್ಬೋದೇನೋ ಗೊತ್ತಿಲ್ಲ, ಬಟ್ ನಾವು ಬರ್ಬೇಕಾದ್ರೆ ನೀರು ಬರ್ತಿಲ್ಲ ಆಯಿತು. ಸಿಗ್ತದೆ ನೋಡಲಿಕ್ಕೆ
ಅದಕ್ಕೆ ನೀವು ಎಂತ ತಿಂಡಿ ತರಬೇಕಾದ್ರೆ ಯಾವತ್ತೋ ಉದ್ದಕ್ಕೆ ಹೇಗೆ ತಿಂದುಕೊಂಡು ಬರೋದಲ್ಲ, ಮಂಗಗಳು ಬಂದಾಗ ಅಲ್ಲಿ ಕೊಟ್ಟು ತಿನ್ನಿ, ಇಲ್ಲದ್ರೆ ಈಗ ವಿಡಿಯೋ ನೋಡಿದ್ರಲ್ಲ ಅದೇ ರೀತಿ ನಿಮ್ಮ ತಿಂಡಿ ಸಹ ತಗೊಂಡು ಹೋಗ್ತದೆ ಆಯ್ತಾ. ಸೊ ಇಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು, ಅದಕ್ಕೋಸ್ಕರ ನೀವು ನೋಡಿದ್ರಲ್ಲ ಮಂಗ ಹೇಗೆ ಇಟ್ಕೊಂಡು ಹೋಯ್ತು ಅಂತ ಹೇಳಿ. ಇಲ್ಲಿ ಟಾಯ್ಲೆಟಿನ ವ್ಯವಸ್ಥೆ ಸಹ ಇದೆ, ಸ್ವಲ್ಪ ಒಂದು 150 ಸ್ಟೆಪ್ಸ್ ಇರ್ಬೋದು. ಅದು ಹತ್ತಿ ಬಂದ ಕೂಡ ನಮಗೆ ಇಲ್ಲಿ ನೀರಿನ ವ್ಯವಸ್ಥೆ, ಈಗ ನೀರಿಲ್ಲ ಬಟ್ ಮುಂದೆ ಇರ್ತದೆ ಕಾಣ್ತದೆ, ಟಾಯ್ಲೆಟ್ ವ್ಯವಸ್ಥೆ ಅದೆಲ್ಲ ಸಹ ಉಂಟು. ಸೊ ನೀವು ಯಾರಿಗೆಲ್ಲ ಬೇಕೋ ಅವ್ರು ಯೂಸ್ ಮಾಡ್ಕೊಳ್ಬೋದು. ಬಟ್ಟಿ ವಿನಾಯಕ ದೇವಸ್ಥಾನ ಅದೊಂದು ಟೆಂಪಲ್ ಉಂಟು, ಅಂದರೆ ವಿನಾಯಕನ ಟೆಂಪಲ್. ಸೊ ಅಲ್ಲಿಗೆ ಹೋಗುವ ಈಗ. ಅವರದ್ದು ಈಗ ಡಿಸ್ಕಷನ್ ಅದೇ ಆಗ್ತಾ ಉಂಟು, ಮಂಗ ಹಿಡ್ಕೊಂಡು 40 ರೂಪಾಯಿ ಹೋಯ್ತು ಅಂತ ಹೇಳಿ. ಒಳಗಡೆ ಹೋಗ್ಬೋದಾಗ್ತದೆ ಇಲ್ಲ ಅನ್ಸ್ತದೆ ನೋಡಿ. ಇದಕ್ಕೆ ಹೇಳೋದು ಸೂಪರ್, ಇದಕ್ಕೆ ಹೇಳೋದು ಗಾಡ್ ಕ್ರಿಯೇಟೆಡ್ ನಿಜ ಅಂತ ಹೇಳುವಾಗ ಫೀಲ್ ಕೊಡ್ತದೆ. ಗಣಪತಿ ನೋಡುವ, ಇದು ಕ್ಲೋಸ್ ಆಗಿದೆ ಆ್ಯಕ್ಚುಲಿ, ಇಲ್ಲಿ ಹಾಕಲಿಲ್ಲ ಬಟ್ ಒಳಗಡೆ ಹೋಗುದಾ ಬೇಡವಾ ಅಂತ ಹೇಳಿ ಸ್ವಲ್ಪ ಹೆದರಿಕೆ ಆಗ್ತದೆ. ಹೋಗೋದು ಅನಿಸ್ತದೆ. ಇದು ಗಣಪತಿ, ಹೋಮ ಸಹ ಮಾಡ್ತಾರಂತೆ ಕಾಣ್ತದೆ. ಹಲೋ, ಇಲ್ಲಿ ಹೋಮ ಸಹ ಮಾಡ್ತಾರೆ. ಹೌದು, ಮಾಡಿದೆಲ್ಲ ಇದೆ ಇಲ್ಲಿ. ಇದು ಈಗ ಗಣಪತಿ ಟೆಂಪಲ್ ಬಂದಲ್ಲ, ಅಲ್ಲಿಂದ ಸೈಡ್ ಇರುವಂಥದ್ದು. ಸೊ ಸ್ಟೆಪ್ಸ್ ಹತ್ತಿ ಮೇಲೆ ಹೋಗುದು. ನಾವಿಲ್ಲಿ ಬಂದಿರೋದು ಈಗ ಪಾರ್ವತಿ ದೇವಸ್ಥಾನ, ಇದರ ನೆಕ್ಸ್ಟ್ ಶಿವನ್ ದೇವಸ್ಥಾನ ಇರೋದು. ಈಗ ಇಲ್ಲಿ ಮಂಗಗಳು ಮಾತ್ರ ತುಂಬ ಜಾಸ್ತಿ ಉಂಟಾಯ್ತಾ. ನಿಮ್ಮ ಕೈಲಿ ತಿಂಡಿ ಅಂತದ್ದು ಕಾಣಿಸಿದ್ರೆ ಅದು ಎತ್ಕೊಂಡು ಹೋಗೋದಂತ ಗ್ಯಾರಂಟಿ. ಅದೇ ಇದು ಪಾರ್ವತಿ ದೇವಸ್ಥಾನ. ಇದರ ಪಾರ್ವತಿ ದೇವಸ್ಥಾನ ಬ್ಯಾಕ್ ಸೈಡ್ ಇರೋದು ಅನ್ನಪೂರ್ಣ ಶಾಲೆ. ಅಂದರೆ ಇಲ್ಲಿ ಅಮಾವಾಸ್ಯೆಗೊಮ್ಮೆ ಅಥವಾ ವಿಶೇಷ ಪೂಜೆ ಇರಬೇಕಾದ್ರೆಲ್ಲ ಅನ್ನಸಂತರ್ಪಣೆ ಆಗ್ತದೆ. ಯಾರಾದರೂ ಈಗ ಪೂಜೆ ಮಾಡಿಸಿದ್ರೆ ಆವಾಗ ಸಮೇತ ಅನ್ನಸಂತರ್ಪಣೆ ಇರ್ತದೆ. ಬಟ್ ಯಾವಾಗಲೂ ಸಹ ಇಲ್ಲಿ ಊಟ ಇರೋದಿಲ್ಲ. ರಿಯಾಲಿಟಿ ಅವ್ರು ತಿನ್ಲಿ ಅಂತ ಹೇಳಿ ಕೊಟ್ಟದಲ್ಲ, ಮಂಗ ಬಂತು ಅಂತ ಹೇಳಿ ಕೊಟ್ಟದ್ದು, ಹೆದ್ರಿ ಕೊಟ್ಟದ್ದು ಅವರು. ಇನ್ನೊಂದು ಸಹ ಅದು ವಿಷಯ ಮುಗಿಲಿಲ್ಲ ಮಾತ್ರ. ನೋಡಿ ಎಷ್ಟು ಮಂಗನ ಮರಿ ಉಂಟು. ಇಲ್ಲಿಗೆ ಹೋಗಿದೆ. ದೇವಸ್ಥಾನಕ್ಕೆ ಹೋಗ್ಬೋದು, ಅಂದರೆ ನಾವು ಅನ್ಕೊಂಡದ್ದು ದೇವಸ್ಥಾನ ಕ್ಲೋಸ್ ಇರ್ತದೆ ಅಂತ ಹೇಳಿ, ಬಟ್ ಹೋಗ್ಬೋದು ದೇವಸ್ಥಾನಕ್ಕೆ. ಫಸ್ಟ್ ಡೋರ್ ಕ್ಲೋಸ್ ಆಗಿತ್ತು. ಡೋರ್ ಕ್ಲೋಸ್ ಆಗಿದೆ ಅಂತ ಹೇಳಿದರೆ ಮಂಗ ಬರ್ತಂತ ಹೇಳಿ ಕ್ಲೋಸ್ ಮಾಡಿ. ಪಾರ್ವತಿ ದೇವಸ್ಥಾನ ಒಳಗಡೆ ಬಿಟ್ಟು ನಮ್ಮನ್ನು ಸ್ಟಾರ್ಟಿಂಗು ಟೆಂಪಲ್ ಕ್ಲೋಸ್ ಆಗಿತ್ತು. ಕ್ಲೋಸ್ ಮಾಡಿ ಅಂತ ಕೇಳಿದರೆ ಮಂಗಗಳು ಬರ್ತದೆ ಒಳಗಡೆ ಅಂತ ಹೇಳಿ ನೀವು ಬಂದು ಬರ್ತೀರಲ್ಲ, ಡೋರ್ ಕ್ಲೋಸ್ ಆಗಿರ್ತದೆ, ಆದರೂ ನೀವು ಓಪನ್ ಮಾಡಿ ಬರ್ಬೋದು ಒಳಗಡೆ. ಬಂದ ಕೂಡ ಸಿಗುತ್ತೆ ನಮಗೆ. ಗಣಪತಿ ಟೆಂಪಲ್ ಆದಮೇಲೆ ಸಿಗುವಂಥದ್ದು ಪಾರ್ವತಿ ದೇವಸ್ಥಾನ. ಇದ್ರ ಈಗ ನೀವು ನೋಡ್ತಾ ಇದ್ದು ಯಾವುದು ಅಂತ ಹೇಳಿದ್ರೆ ಶ್ರೀ ಯಾಗ ಚಾಮುಂಡಿ ಬೆಟ್ಟ. ಮಳೆ ಬರ್ತದೆ ಮಾತ್ರ ಜೋರು. ಇದು ದೇವರ ಅಂದರೆ ಪಾರ್ವತಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ವಿಶೇಷತೆ ಏನಂತ ಹೇಳಿದರೆ ಜಾತ್ರೋತ್ಸವದ ಟೈಮಲ್ಲಿ ಶಿವದೇವರು 1 ಮಾರ್ಚಿನ ದಿವಸಕ್ಕೆ ಇಲ್ಲಿಗೆ ಬರ್ತಾರಂತೆ. ಅದು ಇಲ್ಲಿಯ ವಿಶೇಷತೆ. ಮತ್ತು ಇನ್ನೊಂದೆಂತ ಹೇಳಿದರೆ ಯಾರಿಗಾದ್ರೂ ದಂಪತಿಗಳಿಗೆ ಸಮಸ್ಯೆ ಇದ್ದರೆ, ಯಾರಿಗಾದ್ರೂ ತೊಂದರೆ ಇದ್ದರೆ ಅವರ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಜೋರು ಮಳೆ ಅಲ್ಲ, ಅದೇ ಹರಕೆ ಕಟ್ಟಿಯೆಲ್ಲ ಅವರ ಕಷ್ಟಗಳನ್ನು ನಿವಾರಿಸ್ಕೊಳ್ಬೋದು. ಯಾರೆಲ್ಲ ವಿಸಿಟ್ ಮಾಡಿಲ್ಲ, ಸೊ ವಿಸಿಟ್ ಮಾಡಿ, ಒಳ್ಳೆ ಪ್ಲೇಸು. ಫಾಲ್ಸ್ ಇದೆ, ಪಾರ್ವತಿ ದೇವಸ್ಥಾನ ಉಂಟಲ್ವಾ, ಅದರ ಮುಂದೆ ಚೂರು ನಡ್ಕೊಂಡು ಬಂದರೆ ಒಂದು ವಾಟರ್ ಫಾಲ್ಸ್ ಸಿಗ್ತದೆ. ಟೆಂಪಲ್ ಸ್ಟ್ರೇಟ್, ಇಲ್ಲಿ ಟೆಂಪಲ್ ಆದರೆ ಇದರ ಸ್ಟ್ರೇಟ್ ಒಂದು ಸ್ವಲ್ಪ ನಡ್ಕೊಂಡು ಬಂದರೆ ಡೈರೆಕ್ಟ್ ಹೀಗೆ ಇಗೊಳ್ಳಿ ವ್ಯೂ ನೋಡ್ಬೋದು. ವ್ಯೂ ಸೂಪರ್ ಇದೆ. ಇವತ್ತು ರೀಲ್ಸ್ ಆಗ್ತಾ ಉಂಟು. ಅವಳು ಮೊನ್ನೆ ಟ್ರಿಪ್ಪಿಗೆ ಬರಲಿಲ್ಲ, ಅದಕ್ಕೆ ಈಗ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಮಾಡೋಣ. ಸೊ ಈಗ ನಾವು ಶಿವ ಟೆಂಪಲ್ಗೆ ಹೋಗ್ತಿದ್ದೇವೆ. ಟೈಮಿಂಗ್ಸ್ ಕಾಳಿಂಗೇಶ್ವರ ದೇವಸ್ಥಾನದ ಟೈಮಿಂಗ್ಸ್ ಇದು 9 ಇಂದ 12:30 ತನಕ ಓಪನ್ ಇರ್ತದೆ. 12 o'clockಗೆ ಮಹಾಪೂಜೆ ಆಗುದು. ನೆಕ್ಸ್ಟ್ ಸಾಯಂಕಾಲ 6 to 7 ತನಕ ಇರ್ತದೆ ಇದು. ಪಾರ್ವತಿ ದೇವಾಲಯ ಮತ್ತು ಗಣಪತಿ ದೇವಾಲಯ ಪೂಜೆ ಸಮಯ ಹೇಗಿರ್ತದೆ ಅಂತ ಹೇಳಿದರೆ 9:30 ಇಂದ 1 o'clock ತನಕ ಇರ್ತದೆ. ಮಹಾಪೂಜೆ 12:30ಗೆ ಆಗುದು. ನೆಕ್ಸ್ಟ್ ಸಾಯಂಕಾಲ 7 ಇಂದ 7:30 ತನಕ ಇರ್ತದೆ. ಸೊ ಎಂಟ್ರೆನ್ಸ್ ಇದು. ಸೊ ಇದು ಎಂಟ್ರೆನ್ಸ್ ಟೆಂಪಲ್ದು. ಮಹತೋಭಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ.
ಹೋಗುವ ಈಗ ಅಲ್ಲಿಗೆ. ಇದು ನೋಡಿ ಎಷ್ಟು ಚಂದ ಕಾಣಿಸುಂಟು ಅಂತ ಹೇಳಿ ನೋಡಲಿಕ್ಕೆ. ಚಂದ ಉಂಟು. ಯಾರೆಲ್ಲ ಬರಲಿಲ್ಲ ದಯವಿಟ್ಟು ಬಂದು ವಿಸಿಟ್ ಮಾಡಿ, ಬೇಗ ದರ್ಶನ ಮಾಡಿ. ನೋಡಿ ನೋಡಿ ಅಲ್ಲಿ ಇದು ಮೇಲಿಂದ ಕಾಣುಂಟು. ಅತಿ ಬಂದೇವೆ ನಾವು. ಇನ್ನು ಮೇಲೆ ಹೋಗುವ. ಇನ್ನೂ ಅಷ್ಟು ಮೆಟ್ಟಿದೆ. ಎಂಥ ವಿಷಯ ಅಂತ ಹೇಳಿದರೆ, ಈಗ ಪಾರ್ವತಿ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿಂದ ಶಿವನ ಅಂದರೆ ಶಿವದೇವರ ದೇವಸ್ಥಾನ ಅಂದರೆ ದರ್ಶನಕ್ಕೆ ಹೋಗಬೇಕಾದ್ರೆ, ಈಶ್ವರನ ದರ್ಶನ ಮಾಡಬೇಕಾದ್ರೆ ಒಂದು 300 ಸ್ಟೆಪ್ಸ್ ಉಂಟು ಪಾರ್ವತಿ ದೇವಸ್ಥಾನದಿಂದ. ಹಾಂ, ನಡೆಯುವಾಗ ಮೇಲೆ ಆಯಿತಾ, ಈಗ ಒಂದು ದ್ವಾರ ಕಾಣಿಸ್ತಾ ಅಲ್ವಾ, ಆ ದ್ವಾರ ಕಂಡು ಕೂಡಲೇ ಮುಗೀತು ಅಂತ ಹೇಳಿ ಶಿವದೇವರ ಟೆಂಪಲ್ ಬಂತು ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ಇದು ಬರಲಿಲ್ಲ, ಇನ್ನೂ ಸಹ ಉಂಟು ಮೆಟ್ಲು. ಸೊ ನೀವು ನೋಡ್ಬೋದು ಇಲ್ಲಿ, ನೀವು ಎಷ್ಟು ಸುತ್ತ ಹಾಕಿದ್ರು ಸಹ ಗ್ರೀನರಿಯೇ ಕಾಣಿಸ್ತದೆ. ಇಟ್ಕೊಳ್ಳಿ, ಟೆಂಪಲ್ಗೆ ರೀಚ್ ಆಗ್ತಾ ಬಂದ್ವಿ. ಇನ್ನೊಂದು 20 ಸ್ಟೆಪ್ಸ್ ಅಷ್ಟೇ ಇದೆ. 20 ಸ್ಟೆಪ್ಸ್ ಹತ್ತಿದ್ರೆ ಟೆಂಪಲ್ ರೀಚ್ ಆಗ್ತೇವೆ. ಕೊನೆಗೂ ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ಅಂದ್ಕೊಂಡಿದ್ದೆ ತುಂಬ ಸುಸ್ತಾಗ್ತದೆ ಅಂತ ಹೇಳಿ, ಆದರೆ ಅಷ್ಟೇನು ಸುಸ್ತಾಗಲಿಲ್ಲ, ಸ್ವಲ್ಪ ಅಷ್ಟೇ ಸುಸ್ತದದು. ಸುಸ್ತು ಅಂತ ಹೇಳಿಕ್ಕೂ ಮೆಟ್ಲು ಹತ್ಬೇಕಾದ್ರೆ ಸ್ವಲ್ಪ ಇದಿರ್ತದಲ್ವ, ಅಷ್ಟೇ, ಜಾಸ್ತಿನ ಆಗೋದೇ ಇಲ್ಲ ಅಂತ ಹೇಳಿ ಅಂತಲ್ಲ, ಆರಾಮ್ಸೆ ಹತ್ಬೋದು ಸ್ಟೆಪ್ಸ್. ನಿಧಾನಕ್ಕೆ ಅಲ್ಲಲ್ಲಿ ಬ್ರೇಕ್ ತಗೊಂಡು ಹತ್ಬೋದು. ಬಟ್ ನಾವು ಬ್ರೇಕ್ ತಗೊಂಡಂತ ಹೇಳಿದ್ರಿ ಒಂದು ಗಣಪತಿ ಟೆಂಪಲ್ ಹತ್ರ, ಇನ್ನೊಂದು ಪಾರ್ವತಿ ಟೆಂಪಲ್ ಹತ್ರ ಅಷ್ಟೇ. ಬ್ರೇಕ್ ತಗೊಂಡು ಹಾಗೆ ಅಲ್ಲ, ಗೊತ್ತು ಹೋದ ಮಾಡಿದಲ್ಲ, ಅಲ್ಲಿ ಜಸ್ಟ್ ಟೆಂಪಲ್ ಒಳಗೆ ಕೈ ಮುಗಿದು ಅದೇ ಬ್ರೇಕ್ ಅಷ್ಟೇ. ಇದು ಸುತ್ತಲಿನ ವ್ಯೂ. ಇದು ಎಂಟ್ರೆನ್ಸ್. ಇದು ನಿಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಆಚೆ ಈಚೆ 2 ಕಟ್ಟೆ ಉಂಟು. ಈಗ ಸೇವಾ ಕೌಂಟರ್ ಅಂತ ನೋಡಿದ್ರಲ್ವಾ, ಸೊ ಇಲ್ಲಿ ನಡೆಯುವಂತಹ ಸೇವೆಗಳು ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ಈ ರೀತಿ ಪೂಜೆಗಳುಂಟು. ಬಟ್ ಸೇವಾ ಕೌಂಟರ್ ಕ್ಲೋಸ್ ಆಗಿದೆ. ಬಟ್ ನಮಗೆ ಸಿಕ್ಕಿದ ಇನ್ಫಾರ್ಮೇಷನ್ ಪ್ರಕಾರ ಓಪನ್ ಇದ್ದು 7:30 ಕ್ಲೋಸ್ ಅಂತ ಹೇಳಿದ್ರು. ಅದಕ್ಕೆ ಆಲ್ರೆಡಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಕಾಣಲಿಕ್ಕೆ ಸಿಗ್ಬೋದು ನಿಮಗೆ. ಇವಾಗ ಎಂತ ಹೇಳಿದರೆ ಯಾವುದೆಲ್ಲ ಪೂಜೆಗಳಿವೆ ಅಂತ ಹೇಳಿ ಈಗ ಕಾಣಲಿಕ್ಕೆ ಸಿಗ್ತದೆ ನಮಗೆ. ಅಂದರೆ ರುದ್ರಾಭಿಷೇಕ, ಏಕದಶ ರುದ್ರಾಭಿಷೇಕ, ರಂಗಪೂಜೆ, ಶನಿ ಪೂಜೆ, ಯಾವುದೆಲ್ಲ ಪೂಜೆ ಉಂಟು, ಮತ್ತು ಟೈಮಿಂಗ್ಸ್ ಯಾವುದೆಲ್ಲ ಎಷ್ಟೊತ್ತಿಗೆ ಅಂತ ಹೇಳಿ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ಎಂತ ಸಿಗುತ್ತೆ ಅಂತ ಹೇಳಿದರೆ ಯಾವುದೆಲ್ಲ ಸೇವೆಗಳಿದೆ ಕಾಣಲಿಕ್ಕೆ ಕಾಣ್ತದ. ಹಾಂ, ಇಲ್ಲಿ ಯಾವುದೆಲ್ಲ ಸೇವೆಗಳು ಸಿಗ್ತದೆ ನಿಮಗೆ ಅಂತ ಹೇಳಿ ಹಾಕಿದ್ದಾರೆ ಬೋರ್ಡು. ಇದೊಂದು ವ್ಯೂ ಇದೆ ಆಯಿತಾ, ನೋಡ್ಕೊಂಬರೋದನ್ನು. ಅದೇ ಹೇಳಿದಲ್ಲ, ಇಂಥ ಮಳೆಗಾಲದಲ್ಲಿ ಬಂದರೆ ಒಳ್ಳೆಯದು, ಖುಷಿ ಆಗ್ತದೆ ಅಂತ ಹೇಳಿ. ಹೌದು, ಮೆಟ್ಲು ಹತ್ತುವಾಗ ಹಾಗೆ ಅನಿಸ್ತು. ಬಟ್ ಇಲ್ಲಿ ನೋಡಬೇಕಾದ್ರೆ ನೀವು ಎಂತಪ್ಪ ಬೇಸಿಗೆಗಾಲದಲ್ಲೇ ಬಂದರೆ ಒಳ್ಳೇದು ಅಂತ. ಮಳೆ ಅಲ್ಲ, ಹಾಗೆ ಫುಲ್ಲು ಕವರ್ ಆಗಿರ್ತದೆ. ಸೊ ಇಲ್ಲಿ ನೋಡಲಿಕ್ಕೆ ಎಂತ ಕಾಣಲಿಕ್ಕೆ ಸಿಗ್ತಿಲ್ಲ ನಿಮಗೆ. ಬಟ್ ಬಿಸಿಲು ಚಂದ ಆಗ್ತಿದ್ರೆ ಚಂದ ಕಾಣ್ತಿತ್ತು, ಎಷ್ಟು ಆಳೆಲ್ಲ ಇದೆ ಅಂತ ಹೇಳಿ ಗೊತ್ತಾಗ್ತಿತ್ತು. ಈಗ ಎಂತ ಸಹ ಕಾಣಲಿಕ್ಕೆ ಸಿಗ್ತಿಲ್ಲ. ಈ ಟೆಂಪಲ್ ಇಲ್ಲಿ ಸೇವಾ ಕೌಂಟರ್ ಓಪನ್ ಇದೆ, ಅಲ್ಲಿ ಒಮ್ಮೆ ಹೋಗುವ ಆಯ್ತು. ಅಲ್ಲಿ ಹೋಗ್ತಿರ್ತೇನೆ ನಾನು. ಇಲ್ಲಿಗೆ ಕಾಣಲಿಕ್ಕೆ ಸಿಗ್ತದೆ ನಿಮಗೆ ಆಯ್ತಾ ಈ ಥರ ಎಲ್ಲ ನೋಡಿ. ಇದು ದೇವಸ್ಥಾನದ ಸುತ್ತ.
ಕಲಿಯುಗಕ್ಕೆ ಆಗಿದಷ್ಟು ಹಾ. 4 ಯುಗದಲ್ಲಿ ಹಾ. ಸತ್ಯಯುಗದಲ್ಲಿ ಋಷಿಮುನಿಗಳಲ್ಲಿ ಪೂಜೆ ಮಾಡ್ತಾ ಇದ್ರು. ಹಾ ಮತ್ತೆ ದ್ವಾಪರ ಕ್ಷೇತ್ರಗಳಲ್ಲಿ ರಾಮಲಕ್ಷ್ಮಣರು ಬಂದು ಪೂಜೆ ಮಾಡಿದ್ದಾರೆ ಉಂಟು. ಹಾ. ಇಲ್ಲಿ ರಾಮಲಕ್ಷ್ಮಣರು ಬಂದಂಥ ಗುರುತಿಗಾಗಿ ಈ ವಾಣನ ಬಿಟ್ಟು ಹೋಗಿದ್ದಾರೆ. ಹಾ ಅದನ್ನು ದೇವರಿಗೆ ನೈವೇದ್ಯ ಅದನ್ನು ವಾಣರಿಗೆ ಹಾಕ್ತಾರೆ ಯಾರ್ಯಾರಿಗೆ. ಹಾ ಹಾ ಮತ್ತೆ ದ್ವಾಪರದಲ್ಲಿ ಭೀಮಾರ್ಜುನರು ಬಂದಿದ್ದಾರೆ. ಭೀಮಾರ್ಜುನರು ಬಂದದ್ದಕ್ಕೆ ಉದಾತೀರ್ಥ ಎಂಬ ಆಗಿದೆ ಕೆಳಗೆ ದೊಡ್ಡ ಕೆರೆ. ದೊಡ್ಡ ಕೆರೆ ಆದದ್ದು. ಹಾ ಮತ್ತೆ ಜಾನುತೀರ್ಥ ಮೊಣಕಾಲಿದ್ದು ಜಾನುತೀರ್ಥ ಅದು ದೇವರಿಗೆ ನೀರು ತರುವಂತಾಗಿದೆ. ಅಲ್ಲಿಂದ ಅಭಿಷೇಕ ಮಾಡ್ಲಿಕ್ಕೆ ಅಲ್ಲಿಂದ ನೀರು ತಗೊಂಡು ಬರುದಾ? ಹಾ ಮತ್ತೆ ಇಲ್ಲಿ ವನಭೋಜನ ಗುಡ್ಡ ಇರ್ತದೆ. ಮೊದಲು ವನಭೋಜನ ಅಂತ ಕೆಳಗೆ ಕೆರೆ ಹಾಕಿದ್ದಾರೆ. ಅದರಿಂದ ಪೂಜೆ ಮಾಡ್ತಾ ಇದ್ದು ಹೊರಟೆ. ಹಾ ಹಾ ಅಷ್ಟೇ ಇದು. ಬೇರೆ ಎಂತಾದ್ರು ವಿಶೇಷ ಅಂತ ಅಂದ್ರೆ ಅಲ್ಲಿ ಪಾರ್ವತಿ ದೇವಸ್ಥಾನ ಉಂಟು, ಅದಕ್ಕೂ ಇದಕ್ಕೂ ಎಂತ? ಪಾರ್ವತಿ ದೇವಸ್ಥಾನ ಮೊದಲು ಮಧ್ವಾಚಾರ್ಯರು ಉಡುಪಿಗೆ ಹೋಗುವರು. ಮಧ್ವಾಚಾರ್ಯರು ಉಡುಪಿಗೆ ಹೋಗುವವರಾ? ಉಡುಪಿಗೆ ಹೋಗುವರು ಅಂದ್ರೆ ಸುಬ್ರಹ್ಮಣ್ಯದಲ್ಲಿ ಬೆಳಗಿನ ಪೂಜೆ ಮಾಡಿ ಹಾ ಮತ್ತೆ ಸಂಜೆಯ ಪೂಜೆಗೆ ಉಡುಪಿ ಹೋಗ್ತಾ ಇದ್ದಾರೆ. ಹಾ ಹಾ ಅಲ್ಲಿ ಮಧ್ವ ಎಂಬ ಜಾಗದಲ್ಲಿ ಕೂತ್ರೆ ಮದ್ವೆ ಎಂಬ ಜಾಗದಲ್ಲಿ ಅವ್ರು ಕೂತದಂತ. ಹಾ ಅಲ್ಲಿ ಅವರು ಉಡುಪು ಪೂಜೆ ಮಾಡಬೇಕು ಅಂತ ಹೇಳಿ ಕೆಲವರು ಸೇರಿ ದೇವಸ್ಥಾನದ ಕರ್ಕೊಂಡು ಬಂದರು. ಹಾ ಅವರು ದೇವಸ್ಥಾನದಲ್ಲಿ ವೈಷ್ಣವ ಮಾತ್ರ ಊಟ ಮಾಡೋದು. ವೈಷ್ಣವರವರು ಮಾತ್ರ ಊಟ ಮಾಡುದು. ಶಿವಾಲಯದಲ್ಲಿ ಅವರು ಊಟ ಮಾಡುದಿಲ್ಲ. ಹೌದಾ? ಅದಕ್ಕೆ ಪಾರ್ವತಿ ದೇವರನ್ನು ಸ್ಥಾಪನೆ ಮಾಡಿದ್ದಾರೆ. ಹಾ ಹಾ ಹಾಗೆ. ಮತ್ತೆ ನಾನೊಂದು ವಿಡಿಯೋದಲ್ಲಿ ನೋಡಿದ್ದೆ, ಜಾತ್ರೆ ಟೈಮಲ್ಲಿ ಏನು ಶಿವದೇವರು ಅಲ್ಲಿಗೆ ಹೋಗ್ತಾರೆ ಅಂತ ಹೇಳಿ ಎಂತದ್ದು. ಹೌದು, ಹಾ ಶಿವಪಾರ್ವತಿ ಭೇಟಿ ಅಂತ ಉಂಟು. ಹಾ ಹಾ ಅದೇ. ಶಿವಪಾರ್ವತಿ ಅಂದ್ರೆ ಮಹಾಶಿವರಾತ್ರಿ ಜಾಗರಣೆ. ಹಾ ಹಾ ಇದು ತುಲಾಭಾರ ಅದು ಇದೆಲ್ಲ ಆಗ್ತದೆ. ಹಾ ಮತ್ತೆ ಶಿವಪಾರ್ವತಿ ಭೇಟಿ ಅಂದ್ರೆ ಇಲ್ಲಿಂದ ದೇವರ ಕೆಳಗೆ ಹೋಗಿ ಹಾ. ಇಲ್ಲಿಂದ ಉತ್ತರದಿಂದ ಸ್ವಲ್ಪ ನಿಂತು ಮತ್ತೆ ಅಲ್ಲಿಂದ ಹೊರಡ್ತಾರೆ. ಹಾ. ಕೆಳಗಿನ ದೇವರು ಬರೋದು. ಹಾ. ಎರಡು ಮೂರು ಆದ್ಮೇಲೆ ಈ ದೇವರು ಮತ್ತು ಕೆಳಗಿನ ದೇವರು ಒಟ್ಟಿಗೆ ಸೇರಿ ಅಲ್ಲಿ ಇದಾಗ್ತದೆ. ಹಾ ಇಲ್ಲಿ ಭೇಟಿ ಮಾಡ್ತಾರೆ. ಹಾ ಭೇಟಿ ಆದ್ಮೇಲೆ ಉತ್ಸವ ಆಗ್ತದೆ. ಉತ್ಸವ ಆದ್ಮೇಲೆ ಕೆಳಗೆ ಚಂದ್ರಮಂಡಲ ಉತ್ಸವ ಉಂಟು. ಚಂದ್ರಮಂಡಲ ಉತ್ಸವ ಅಂತ ಇರೋದಾ? ಕೆರೆ ಹತ್ರ ಇರೋದು. ಹಾ ಬಂದು ವಾಪಸ್ ಇಲ್ಲಿ ಬಂದು ಪಾರ್ವತಿ ದೇವಸ್ಥಾನದಲ್ಲಿ ತಿಳ್ಕೊಳ್ತಾರೆ. ಹಾ 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 ಇಷ್ಟದ್ಮೇಲೆ ಮರುದಿವಸ ಬೆಳಿಗ್ಗೆ ತೋಟೋದ್ಘಾಟನೆ ಆಗ್ತದೆ. ಹಾ ಹಾ ತೋಟೋದ್ಘಾಟನೆ ಆದ್ಮೇಲೆ ಎಲ್ಲ ಶಯನ ಸೇವೆಯವರು ಜಾಸ್ತಿ ಮಾಡ್ತಾರೆ. ಹಾ ಇದು ಶಯನ ಸೇವೆ. ಹಾ ಈಶ್ವರ ಪಾರ್ವತಿ ಒಂದೇ ದಿವಸ ಇರುತ್ತೆ. ಒಂದೇ ದಿವಸ ಇರುದು ಈಶ್ವರ ಪಾರ್ವತಿ. ಹಾ ಅಲ್ಲಿಂದ ಮರುದಿವಸ ಮತ್ತೆ 10 ಗಂಟೆಗೆ ಹೊರಟು ಹಾ. ಎಲ್ಲ ಕೆಳಗಿನ ಇದೆಲ್ಲ ಉತ್ಸವ ಆಗಿ ಹಾ. ಮಹಾರಥೋತ್ಸವ ಆಗ್ತದೆ. ಮಹಾರಥೋತ್ಸವ ಆಗ್ತದಾ? ಹಾ ಹಾ ಅದು ಹಾಕ ಮೇಲೆ ವಾಪಸ್ ಬಂದು ಹಾ ಮೇಲೆ ಬರ್ತಾರೆ ಪಾರ್ವತಿ ಕೆಳಗೆ. ಕೆಳಗೆ ಇರ್ತಾರೆ, ಶಿವದೇವರು ಮೇಲೆ ಬರ್ತಾರೆ ಅಂತ ಹೇಳಿ. ಇದು ಯಾವ ಜಾತ್ರೆ ಯಾವ ಟೈಮಲ್ಲಿ ಆಗ್ತದೆ ಅಂತ? ಪಾರ್ವತಿ ಅಂದ್ರೆ ಮಹಾಶಿವರಾತ್ರಿ ಮರುದಿವಸ. ಮಹಾಶಿವರಾತ್ರಿ ಮರು ದಿವಸ ಜಾತ್ರೆ ಶಿವಪಾರ್ವತಿ ಭೇಟಿ ಆಗ್ತದೆ. ಅವತ್ತೇ ಜಾತ್ರೆ ಇರುದಾ? ಹಾ ಅಲ್ಲ, ಶಿವರಾತ್ರಿ ಉಂಟು ಜಾತ್ರೆ. ಹಾ ಹಾ ಆದ್ರೆ ಮರುದಿವಸ ಜಾಸ್ತಿ ಗೌಜಿ ಉಂಟು. ಗೌಜಿ ಇರುದು. ಹಾ ಜಾಸ್ತಿ ಜನ ಸೇರ್ತಾರೆ. 12 ಗಂಟೆಗೆ ಭೇಟಿ ಆಗುತ್ತೆ. 12 ಗಂಟೆಗೆ ಭೇಟಿ ಆಗೋದು. ಹಾ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಹೇಗೆ ಅಂದ್ರೆ? ಜಾತ್ರೋತ್ಸವದಲ್ಲಿ ಉಂಟು. ಜಾತ್ರೋತ್ಸವ ಇದೆ. ಅದನ್ನ ಜಾತ್ರೋತ್ಸವ ಬಿಟ್ಟು ಬೇರೆ ದಿವಸ ಎಂತಾರೆ ಊಟದ ವ್ಯವಸ್ಥೆ ಇದೆಯಾ? 1 ತಿಂಗಳು ಉಂಟು. ಶಿವ ಮಾಸದಲ್ಲಿ 1 ತಿಂಗಳು ಪೂರ್ತಿ ಊಟದ ವ್ಯವಸ್ಥೆ ಇರ್ತದ. ಬೇರೆ ಟೈಮಲ್ಲಿ ಏನಾದ್ರು ಲಕ್ಷ ದೀಪೋತ್ಸವ. ಲಕ್ಷ ದೀಪೋತ್ಸವ ಅಮಾವಾಸ್ಯೆಗೆ ಒಮ್ಮೆ ಇರುದು. ಅದೊಂದು ಸ್ಟಾರ್ಟಿಂಗ್ ಅಲ್ಲಿ ಬರ್ಬೇಕಾದ್ರೆ ಒಂದು ಹುಂಡ ಆಯ್ತಲ್ಲ? ಇಲ್ಲಿ ಚಿಕ್ಕದ ಹಾ ಚಿಕ್ಕದು ಉಂಗುಷ್ಟ ತೀರ್ಥ ಅಂತ. ಉಷ್ಣ ತೀರ್ಥವ? ಉಂಗುಷ್ಟ. ಉಂಗುಷ್ಟ ತೀರ್ಥ. ಹಾ ಕಾರಣ ಹೆಬ್ಬೆರಳು. ಕಾಲ್ನ ಹೆಬ್ಬೆರಳುವಾ? ಜಾನತೀರ್ಥ ಅಂದ್ರೆ ಮೊಣಕಾಲು. ಜಾನು ತೀರ್ಥ ಅಂತ ಹೇಳಿದ್ರೆ ಮೊಣಕಾಲಿದು. ಹಾ ಅದರ ವಿಶೇಷತೆ ಏನಂತ ಹೇಳ್ಬೋದು? ಯಾವುದು? ಅದ್ರದ್ದು ಉಂಗುಷ್ಟ ತೀರ್ಥ ಯಾವಾಗಲೂ ನೀರು ಇರ್ತದೆ. ಯಾವಾಗಲೂ ನೀರು ಇರ್ತದೆ ಅಲ್ಲಿ. ಹಾ ಬೇಸಿಗೆಗಾಲದಲ್ಲೂ ಒಂದು ಪಂಚಭೂತ ನೀರು ಇರ್ತದೆ. ಅದು ಹೇಗೆ ಸ್ಥಾಪನೆ ಅದು? ಅದು ಹೇಗೆ ಅದದು? ಅದು ಉಂಗುಷ್ಟ ಊರಿದ್ದು ಭೀಮಾ. ಹಾ ಭೀಮಾ ಊರಿದ ಉಂಗುಷ್ಟವನ್ನು. ಅದು ಯಾಕೆ ಅಂತ ಗೊತ್ತುಂಟ ಏನಾದ್ರು? ಗೊತ್ತಿಲ್ಲ. ಮತ್ತೆ ಇನ್ನೊಂದು ಎಂತದ ಹೇಳಿದ್ರಲ್ಲ? ಜಾನತೀರ್ಥವ. ಹಾ ತೀರ್ಥ. ಆ ತೀರ್ಥ ಜಾನತೀರ್ಥ ಅಂದ್ರೆ ಅವನು ಮೊಣಕಾಲು ಊರಿದಿಲ್ಲ, ಅಲ್ಲಿ ಹಾಳಾಯ್ತು. ಭೀಮವೇ ಊರಿದ? ಹಾ ಹಾ ಅದು ಹಾಳಾಯ್ತಲ್ಲ, ನೀರು ಅದರಿಂದ ದೇವಸ್ಥಾನ ಕಟ್ತಾರೆ. ಹಾ ಹಾ ದೊಡ್ಡ ಕೆರೆಯಿಂದ ಬರಬೇಕಿತ್ತು. ಹೌದಾ? ಹಾ ಹಾಗೆ ಸರಿ. ಇಷ್ಟು ನಿಮ್ಗೆ ಗೊತ್ತಿರೋದಲ್ವಾ? ಚಂದ ಇಷ್ಟು ಗೊತ್ತಿರೋದಲ್ವಾ ನಿಮ್ಗೆ? ಆಕ್ಚುಲಿ ಚಂದ ಹೇಳಿದ್ರಿ ಆಯ್ತಾ? ತೊಂದ್ರೆ ಇಲ್ಲ, ತುಂಬಾ ಸ್ಪಷ್ಟತೆ ಇತ್ತು, ಎಲ್ಲ ನಮ್ಗೆ ಅರ್ಥ ಮಾಡಿಸಿದ್ರಿ. ಥ್ಯಾಂಕ್ಸ್ ನಿಮ್ಗೆ. ಆಯ್ತಾ ಸರಿ ಮತ್ತೆ ಮತ್ತೊಂದು ವಿಶೇಷತೆ, ಹಾ ಹೇಳಿ. ಇಲ್ಲಿ ಸಿಂಹ ಮಾಸದಲ್ಲಿ ಕೊನೆಯ ದಿವಸ ಕಂಠಮಣದ ಮರಣ ದಿವಸ ಹಾ. ಇಲ್ಲಿಂದ ಹಲ್ಲಂಗಾರು ಗದ್ದೆಯಿಂದ ತೆನೆ ತರುವುದು ಉಂಟು. ತೆನೆ ತರ್ತಾರ ಅಲ್ಲಿಂದ? ಹಾ ಹಾ ಕರ್ಪಾಡಿ ಅಂತ ಹೇಳಿ ಕರ್ಪಾಡಿಯಲ್ಲಿ. ಹಾ ಹಲ್ಲಂಗಾರು ಗದ್ದೆಯಿಂದ ಇಲ್ಲಿ ತೆನೆ ತರಬೇಕು. ಹಾ ಇಲ್ಲಿ ತೆನೆ ತಂದು ದೇವರಿಗೆ ಕೊಟ್ಟು ಹಾ. ಊರಿನವರಿಗೆ ಹಂಚು. ಊರಿನವರಿಗೆ ಹಂಚುದಾ? ಅಂದ್ರೆ ಹಂಚುದು ಅಂತ ಹೇಳಿದ್ರೆ ಒಳ್ಳೇದಾಗ್ಲಿ ಅಂತ ಹೇಳಿ ಅದು ತೆನೆ ಮೇಲೆ ಅಕ್ಕಿದು ಕಟ್ತಾರೆ. ಹಾ ದೇವ ಮನೆಯಲ್ಲೆಲ್ಲ ಕಟ್ತಾರಲ್ಲ ಅದು. ಹಾ 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 ಸರಿ. ಬೇರೆ ವಿಶೇಷತೆ ಎಂತಾದ್ರು? ಲಕ್ಷ ದೀಪೋತ್ಸವ ಉಂಟು. ಅಂದ್ರೆ ಈ ಉತ್ಸವದಲ್ಲಿ ಹಾ ಉತ್ಸವದಷ್ಟೇ. ಹಾ ಊಟ ಆ ದಿವಸ ಉಂಟು. ಊಟ ದಿವಸ ಆ ದಿವಸಕ್ಕೆ ಊಟ ಇರ್ತದೆ, ರಾತ್ರಿ ರಾತ್ರಿ ಇರ್ತದ? ಎಲ್ಲ ದೀಪ ಹಚ್ಚುತ್ತಾರೆ. 80,000 ಆಗಿದೆ. ಹೌದಾ? ಅಂದ್ರೆ ಫುಲ್ ದೀಪ ಹಚ್ಚಿರ್ತಾರ ಕೆಳಗಡೆ? ಓ, ನೋಡ್ಲಿಲ್ಲ ನಾವು ಹಾಗೆ. ಹಾ ಸರಿ ಸರಿ. ಅದು ಆ ಟೈಮಲ್ಲಿ ಬಂದ್ರೆ ಎಲ್ಲ ನೋಡ್ಲಿಕ್ಕೆಲ್ಲ ಚಂದ ಇರ್ತದಲ್ವಾ? ಅಮಾವಾಸ್ಯೆ ದಿವಸ ಬರುದು. ಒಂದು ಪೇಪರಲ್ಲಿ ಬರ್ತದೆ. ಹಾ ಹಾ ಅವಾಗ ಬರ್ಬೇಕು ನೋಡ್ಲಿಕ್ಕೆ, ಆಗ ತುಂಬಾ ಚಂದ ಇರ್ತದೆ ಕಾಣ್ತದೆ. ದೀಪಾವಳಿಗೆ ಇದು ಬಲಿ ನಿತ್ಯ ಬಲಿ ಬರ್ತದೆ. ಹಾ ಹಾ ನಿತ್ಯ ಬಲಿಯಾ? ದೀಪಾವಳಿಗೆ ಮಧ್ಯಾಹ್ನ ಮತ್ತು ರಾತ್ರಿ ಇಲ್ಲಿ ಹಾ ಅಲ್ಲಿ ಸೋಮವಾರ ಮಾತ್ರ. ಸೋಮವಾರ ಮಾತ್ರ ಅಲ್ಲಿ ಪಾರ್ವತಿ ದೇವಸ್ಥಾನ ಬರ್ತವಾ? ಹಾ ಹಾ ಅದು ಇವತ್ತು ನಾಳೆ ಲಾಸ್ಟ್. ನಾಳೆ ಲಾಸ್ಟಾ? ಓ ಹಾಗೆ. ಅದು ರಾತ್ರಿ ಟೈಮಲ್ಲಿ ಇರುತ್ತಾ? ಹಾಗೆ ಬರ್ಲಿಕ್ಕೆ ದೂರ ಆಗ್ತದ ಬರುವಾಗ? ಇಲ್ಲದೆ ಬರ್ಬೋದಿತ್ತು. ಸರಿ. ಮಾಸದಲ್ಲಿ ಬನ್ನಿ. ಯಾವಾಗ? ಸಿಂಹ ಮಾಸದಲ್ಲಿ. ಆ ಮಾಸದಲ್ಲಿ ಬಂದರೆ ಒಳ್ಳೇದಿರ್ತದೆ. ಸರಿ ಅಂಕಲ್, ಥ್ಯಾಂಕ್ಸ್ ಆಯ್ತಾ, ನಿಮಗೆ ಚಂದ ಎಕ್ಸ್ಪ್ಲೇನ್ ಮಾಡಿದ್ವಿ. ಸರಿ ಬರ್ತೇವೆ. ಇಷ್ಟು ಚಂದ ಇರ್ತದಲ್ವಾ?
ಭಾಳ ಚಂದ ಇದೆ. ಭೇಟಿ ನೋಡಿ. ಎಲ್ಲ ಧ್ಯಾನ ತೀರ್ಥದಿಂದ ತೀರ್ಥ ತಗೊಂಡ್ ಬರುದು ಅಂದ್ರೆ ನೀರು ತಗೊಂಡ್ ಬರುದು ಅಂತ ಹೇಳಿ ದೇವರ ಸ್ನಾನ ಮಾಡಿಸ್ಬೇಕಾದ್ರೆಲ್ಲ ನೀರು ತಗೊಂಡ್ ಬರುದು ಇದೇ ಧ್ಯಾನ ತೀರ್ಥದಿಂದ. ಇಲ್ಲಿಂದವೇ ನೀರು ತಗೊಂಡೋಗಿ ದೇವಸ್ಥಾನ ಮಾಡಿಸಲ್ಲ ಅಂತ ಹೇಳಿ ಆಗಿತ್ತು. ಬಟ್ ಇಲ್ಲ, ಮತ್ತೆ ಆರಾಮ್ಸೆ ಹಾಕ್ಬೋದು, ಅಷ್ಟು ದೊಡ್ಡ ಕಷ್ಟ ಅಂತ ಆಗುದಿಲ್ಲ. ಸೊ ಯಾರೆಲ್ಲ ಬರಲ್ಲ ಬಂದು ವಿಸಿಟ್ ಮಾಡಿ ದೇವರ ದರ್ಶನ ಮಾಡ್ಕೊಂಡು ಹೋಗಿ. ನೋಡಿ ಟೆಂಪಲ್ ನೋಡಿ ಎಲ್ಲ ದರ್ಶನ ಮಾಡಿ ಹೋಗ್ತಿದ್ದೇವೆ ರಿಟರ್ನ್. ಸೊ ಚಂದ ಇತ್ತು. ಯಾರೆಲ್ಲ ಬರಲಿಲ್ಲ ಈ ಟೆಂಪಲ್ಗೆ ಬಂದು ವಿಸಿಟ್ ಮಾಡಿ. ಚಂದ ದೇವಸ್ಥಾನದ ಸ್ಟ್ರಕ್ಚರ್ಸ್ ಎಲ್ಲ ತುಂಬ ಚಂದ ಇದೆ. ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೇನೆ. ಸೊ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ ಬಾಯ್.